ನಾವ್ ಹಿಂಗೆ ಕುಂತಿದ್ರೆ ಸತ್ರೆ ಸಾಯ್ಲಿ ಅಂತ ನಾವು ಒಳಗೆ ಕುಂತಿರೋದು ಆರಾಮಾಗಿ. ಊಟ ತಿಳ್ಕೊಂಡು ಎಲ್ಲ ಕೂಕೊಂಡು ಬಾಯ್ ಬಡ್ಕೊಂತಿದ್ರು, ಈಚೆ ಬರ್ತಾ ಇಲ್ಲ. ಗಂಜಿ ನೋವು ಮೆಣಸಿನ್ಕಾಯಿ ತಿನ್ಕೊಂಡು ಬದುಕೊಂಡಿದ್ದೀವಿ. ಯಾಕಂದ್ರೆ ಓಟ್ ಹಾಕ್ಬೇಕು, ಸಣ್ಣದ ಇರ್ಬೇಕಲ್ಲ ನಾವು. ಅವಾಗ ಕೆಲ್ಕಂಡ ಓಟ್ ಹಾಕ್ತಾರೆ ಬಂದೋಬಸ್ತ ಬಿಟ್ಟಿಯಾಗಿ. ಭೂಮಿ ಮತ್ತು ವಸತಿ ಹಕ್ಕಿಗಾಗಿ ಆಗ್ರಹಿಸಿ ಅಹೋರಾತ್ರಿ ಧರಣಿ. ತುಮಕೂರಿನ ಡಿಸಿ ಕಚೇರಿ ಎದುರು ಕಾರ್ಯಕರ್ತರಿಂದ ಪ್ರತಿಭಟನೆ. ನಾವು ಹಿಂಗೆ ಕೂತಿದ್ರೆ ಅವರು ನಾವು ಸತ್ರೆ ಸಾಯ್ಲಿ ಅಂತ ಒಳಗೆ ಆರಾಮಾಗಿ ಕೂತಿರ್ತಾರೆ. ನೀವು ಬಂದು ಬಾಯಿ ಬಡ್ಕೊಂಡು ಹೋಗಿ ಅಂತ ಸುಮ್ನಿರ್ತಾರೆ. ಮಕ್ಳು ಮರಿ ತಗೊಂಡೋಗಿ ಒಂದೇ ಗುಂಡಿಗೆ ಇಟ್ಕೊಳ್ಳಿ ಅಂತ ಸುಮ್ನಾಗ್ತಾರೆ. ನಾವು ವೋಟ್ ಹಾಕಿ ಗೆಲ್ಸಿದ್ವಲ್ಲ, ಯಾಕಂದ್ರೆ ಅವರಿಗೆ ಅಧಿಕಾರ ಇದೆ, ನಮಗೆ ಅಧಿಕಾರ ಇಲ್ಲ, ನಮ್ಮ ಕಷ್ಟ ಯಾಕೆ ಕೇಳ್ತಾರೆ. ಹೀಗೆ ಮಹಿಳೆಯೊಬ್ಬರು ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಎಲ್ಲಿ ಅಂತೀರಾ ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ನಾವ್ ಹಿಂಗೆ ಕುಂತಿದ್ರೆ ಸತ್ರೆ ಸಾಯ್ಲಿ ಅಂತ ನಾವು ಒಳಗೆ ಕುಂತಿರೋದು ಆರಾಮಾಗಿ. ಊಟ ತಿಳ್ಕೊಂಡು ಎಲ್ಲ ಕೂಕೊಂಡು ಬಾಯ್ ಬಡ್ಕೊಂತಿದ್ರು, ಈಚೆ ಬರ್ತಾ ಇಲ್ಲ. ಕಷ್ಟ ಏನು ಅಂತ ಕೇಳ್ತಾ ಇಲ್ಲ. ಬಂದ್ಕೊಂಡು ನೀವು ಕೂಕೊಂಡು ಬಡ್ಕೊಂಡು ನಿಮ್ ಮಕ್ಳು ಮರಿ ತಗೊಂಡೆ ಗುಂಡಿಗಿಟ್ಕೊಂಡು ನೀವು ಗುಂಡಿಗೆ ಬಿಡ್ರಿ. ನಾವ್ ಆರಾಮ ನಮ್ಮ ಮಕ್ಕಳನ್ನ ಸಾಕೊಂಡು ನಮ್ಮ ಗಂಡ ಮಕ್ಕಳನ್ನ ಸಾಕೊಂಡು ನಾವು ನೆಮ್ಮದಿಯಾಗಿ ಒಳಗೆ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಐತೆ, ಅಧಿಕಾರ ಇಲ್ಲ. ನಾವು ಓಟ್ ಹಾಕ್ತೀವಲ್ಲ, ಕುವೆ ಬಿಟ್ಟವು, ನಮ್ಗೆ ಓದಿಲ್ಲ ಬರ್ಲಿಲ್ಲ, ನಮ್ಗೇನು ಬರಲ್ಲ. ಓಟ್ ಹಾಕ್ಬಿಡ್ತೀವಿ, ನಾವು ಗೆಲ್ಲಿಸ್ಬಿಡ್ತೀವಿ. ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂತಾರೆ ಅವರು. ನಮ್ಮ ಕಷ್ಟ ಅವ್ರು ಯಾಕೆ ಕೇಳ್ತಾರೆ. ಗಂಜಿ ನೋವು ಮೆಣಸಿನ್ಕಾಯಿ ತಿನ್ಕೊಂಡು ಬದುಕೊಂಡಿದ್ದೀವಿ. ಯಾಕಂದ್ರೆ ಓಟ್ ಹಾಕ್ಬೇಕು, ಸಣ್ಣದ ಇರ್ಬೇಕಲ್ಲ ನಾವು. ಅವಾಗ ಕೆಲ್ಕಂಡ ಓಟ್ ಹಾಕ್ತಾರೆ ಬಂದೋಬಸ್ತ ಬಿಟ್ಟಿಯಾಗಿ. ಕೊಡ್ರಮ್ಮ, ಇರ್ತೀವಿ ನಿಮ್ಗೆ ಕೊಡ್ತೀವಿ. ಹೌದು, ತುಮಕೂರಿನಲ್ಲಿ ನಿನ್ನೆಯಿಂದ ತಮ್ಮ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಕಾರ್ಯಕರ್ತರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಇಂದಿಗೆ 2 ದಿನವಾದರೂ ಯಾರೂ ಕೂಡ ಬಂದಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ತುಮಕೂರು ಡಿಸಿ ಯಾರ ಪರ ಎಂದು ಡಿಸಿ ವಿರುದ್ಧ ಕಿಡಿಕಾರಿ ಘೋಷಣೆಗಳನ್ನ ಕೂಗುತ್ತಾ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟಕ್ಕೆ ಜಿಲ್ಲಾಧಿಕಾರಿಗಳೇ ನೀವು ಯಾರ ಪರ? ಜಿಲ್ಲಾಧಿಕಾರಿಗಳೇ ನೀವು ಯಾರ ಪರ? ಶಾಸಕರೇ ನೀವು ಯಾರ ಪರ? ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಹೌದು, ಸರ್ಕಾರದ ಸುತ್ತೋಲೆಯಂತೆ ನಮಗೆ ಭೂಮಿ ಮತ್ತು ವಸತಿಯನ್ನ ಒದಗಿಸಿಕೊಡಬೇಕೆಂದು ಆಗ್ರಹಿಸಿ ಕಾರ್ಯಕರ್ತರು ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದ್ರು. ಇನ್ನು ಅಹೋರಾತ್ರಿ ಧರಣಿಗೆ ಬಂದ ಮಹಿಳೆಯರು ತಮ್ಮ ಮಕ್ಕಳಿಗಾಗಿ ಅಲ್ಲಿಯೇ ಸೀರೆಯಿಂದ ತೊಟ್ಟಿಲನ್ನ ಕಟ್ಟಿದ್ರು. ನಿನ್ನೆಯಿಂದ ಅಹೋರಾತ್ರಿ ಧರಣಿ ನಡೆಸ್ತಾ ಅಲ್ಲಿಯೇ ಮಕ್ಕಳು ಮರಿಯೊಂದಿಗೆ ಅಡಿಗೆ ಮಾಡಿಕೊಂಡು ತುಮಕೂರು ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಇದೇ ವೇಳೆ ಭೂಮಿ ಮತ್ತು ವಸತಿ ಹಕ್ಕು ಹೋರಾಟ ಸಮಿತಿಯ ಸಂಚಾಲಕ ಹಂದ್ರಾಳು ನಾಗಭೂಷಣ್ ಮಾತನಾಡಿ, ಇಂದು ನಾವು 2 ದಿನ ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದೇವೆ. ಇದರ ಉದ್ದೇಶವೆಂದರೆ ಮಧುಗಿರಿ, ಕೊರಟಗೆರೆ, ತುರುವೇಕೆರೆ ತಾಲೂಕಿನ ಭೂ ರಹಿತರು ಮತ್ತು ವಸತಿ ರಹಿತರು ತಮಗೆ ಸಾಗುವಳಿ ಚೀಟಿ ಕೊಡಿ, ಹಕ್ಕುಪತ್ರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದಕ್ಕೆ ಸಂಬಂಧಿಸಿದಂತೆ ನಾವು ಹಲವು ಬಾರಿ ಮನವಿ ಪತ್ರಗಳನ್ನ ಕೊಟ್ಟಿದ್ರೂ ನಮಗೆ ಸ್ಪಂದಿಸಿಲ್ಲ. 2 ದಿನವಾದ್ರೂ ನಮ್ಮ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳು ಬಂದು ಕೇಳ್ತಾ ಇಲ್ಲ. ನಮಗೆ ಹಕ್ಕುಪತ್ರ ಸಿಗೋವರೆಗೂ ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳಿದ್ರು. ಇವತ್ತು ನಾವು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 2ನೇ ದಿನ ನಮ್ಮ ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಿದ್ದೀವಿ. ಉದ್ದೇಶ ಏನಪ್ಪ ಅಂದರೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲ್ಲೂಕು, ಕೊರಟಗೆರೆ ತಾಲ್ಲೂಕು, ತುಮಕೂರು ತಾಲ್ಲೂಕು ಮತ್ತು ತುರುವೇಕೆರೆ ತಾಲ್ಲೂಕು ಈ ಭಾಗಗಳ ಭೂಮಿ ರಹಿತರು, ವಸತಿ ರಹಿತರು ಸುಮಾರು 30 ವರ್ಷಗಳಿಂದನೂ ಕೂಡ ಅರ್ಜಿಗಳು ಹಾಕ್ಕೊಂಡು ಬಂದು ನಮಗೆ ಸಾಗುವಳಿ ಚೀಟಿ ಕೊಡಿ, ಹಕ್ಕುಪತ್ರಗಳು ಕೊಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಮನವಿಗಳನ್ನು ಕೊಟ್ಟಿದ್ದಾರೆ ತಾಲ್ಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ. ಮಾಡಿಕೊಡ್ದೇ ಇದ್ದಾಗ ನಮ್ಮ ಸಮಿತಿಯನ್ನು ಬಂದು ಕೇಳ್ಕೊಂಡಾಗ ನಾವು ನಮ್ಮ ಸಮಿತಿ ಕೂಡ 2 ವರ್ಷಗಳಿಂದನೂ ಕೂಡ ಜಿಲ್ಲಾಡಳಿತ ಮತ್ತು ತಾಲ್ಲೂಕು ಆಡಳಿತಗಳಿಗೆ ನಾವು ಮನವಿಗಳನ್ನು ಕೊಟ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಸಮಿತಿ ಏನು ಈ ಬಡ ಜನಗಳನ್ನು
ಪರವಾಗಿ ನಾವಿಲ್ಲಿ ಬಂದು ಧರಣಿಯನ್ನು ಮಾಡ್ತಾ ಇದ್ದೇವೆ. ನಾವು 2ನೇ ದಿನಕ್ಕೆ ಧರಣಿಯನ್ನು ಮುಂದುವರಿಸಿದ್ರೂ ಕೂಡ ತುಮಕೂರು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಕನಿಷ್ಠ ನಮ್ಮ ಸಮಸ್ಯೆಗಳೇನು ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಕೂಡ ಕೇಳಿಲ್ಲ. ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳು 2 ಸಚಿವರಿದ್ದಾರೆ, ಕೇಂದ್ರ ಸಚಿವರೊಬ್ಬರು ಇದ್ದಾರೆ, ಮತ್ತು ಶಾಸಕರಿದ್ದಾರೆ, ಆಯಾಯ ಭಾಗದ ಶಾಸಕರಿದ್ದಾರೆ. ಇವರು ಬಗರಕುಂ ಕಮಿಟಿ ಅಧ್ಯಕ್ಷರಾಗಿರ್ತಾರೆ. ಇವರೇ ಸಾಗುವಳಿ ಚೀಟಿ ಕೊಡುವಂಥದ್ದಕ್ಕೆ ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಯಾರೂ ಕೂಡ ಇಲ್ಲಿವರೆಗೂ ಬಂದು ಕೇಳಿಲ್ಲ. ಈಗ ಮಧುಗಿರಿ ತಾಲ್ಲೂಕು, ಕೊರಟಗೆರೆ ತಾಲ್ಲೂಕು, ಕೆಲವಷ್ಟು ತುಮಕೂರು ತಾಲ್ಲೂಕಿನಲ್ಲೂ ಕೂಡ ಬಗರಕುಂ ಕಮಿಟಿ ರಚನೆ ಆಗಿ 3 ವರ್ಷ ಆಗಿದೆ. ಸರ್ಕಾರ ರಚನೆ ಮಾಡಿ 3 ವರ್ಷ ಆಗಿದೆ. ಇಲ್ಲಿವರೆಗೂ ಕೂಡ ನಮ್ಮ ಬಡ ಜನಗಳ ಬೇಡಿಕೆಯನ್ನು ಈಡೇರಿಸಿಲ್ಲ. ಹಾಗಾಗಿ ನಾವು ಸ್ಥಳದಲ್ಲೇ ಅಲ್ಲಿದ್ದರೂ ಕೂಡ ಭೂಮಿ ರಹಿತವಾಗಿದ್ದೀವಿ, ಮತ್ತು ವಸತಿ ರಹಿತರಾಗಿ ಅಲ್ಲಿ ಬದುಕ್ತಾ ಇದ್ದಾರೆ. ಒಂದೊಂದು ಕುಟುಂಬದಲ್ಲಿ ಒಂದೊಂದು ಮನೆಗಳಲ್ಲಿ 3 ಕುಟುಂಬಗಳು, 4 ಕುಟುಂಬಗಳು 2 ತಲೆಮಾರುಗಳಿಂದನೂ ವಾಸ ಮಾಡ್ತಿದ್ದಾರೆ. ಹಂಗಾಗಿ ಅಲ್ಲಿ ಬದುಕೋದ್ರ ಬದಲು ನಾವು ಇಲ್ಲೇ ಬದುಕ್ತೀವಿ, ಇಲ್ಲೇ ಸಾಗುವಳಿ ಚೀಟಿ ಕೊಡಿ, ಹಕ್ಕುಪತ್ರ ಕೊಡಿ, ಖಾತೆ ಪಾಣಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈ ಜನಗಳೊಂದಿಗೆ ನಾವು ನಮ್ಮ ಸಮಿತಿ ಬಂದು ಕೂತಿದ್ದೀವಿ. ಶತಾಯಗತಾಯ ನಾವು ಇಲ್ಲಿಂದ ಸಾಗುವಳಿ ಚೀಟಿ ತಗೊಂಡು ಮತ್ತು ಖಾತೆ ಪಾಣಿ ಮಾಡಿಸ್ಕೊಂಡು ಹಕ್ಕುಪತ್ರಗಳನ್ನು ತಗೊಳ್ಳದೇ ನಾವಿಲ್ಲಿಂದ ಹೋಗೋದಿಲ್ಲ. ತಾವು ಹಲವು ವರ್ಷಗಳ ಬೇಡಿಕೆಗಳನ್ನ ಈಡೇರಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ನಮಗೆ ಸ್ಪಂದಿಸ್ತಾ ಇಲ್ಲ ಅಂತ ಮಕ್ಕಳು ಮರಿಯೊಂದಿಗೆ ಬಂದು ಅಹೋರಾತ್ರಿ ಧರಣಿ ನಡೆಸ್ತಾ ಇರುವುದು ಶೋಚನೀಯ ಸಂಗತಿ. ಇನ್ನಾದರೂ ತುಮಕೂರು ಡಿಸಿ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಅವರ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.